ನೋಡ್ರಿ, ಹಿಂದಿನ ದಿವಸ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಬಹುಲಕದ ಮೇಲೆ ಲೆಕ್ಕವನ್ನು ಮಾಡಿಸ್ತಾ ಇದ್ದೆ. ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ 4 ಪ್ರಶ್ನೆಗಳನ್ನು ಈಗಾಗಲೇ ನಾವು ಕವರ್ ಮಾಡಿದ್ದೀವಿ. ಸೊ ಮುಂದಿನ ಪ್ರಶ್ನೆ ಬರೀರಿ, 5ನೇ ಪ್ರಶ್ನೆ. ಇದು ಮಾಡೆಲ್ ಕ್ವಶನ್ ಪೇಪರ್, ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯೊಳಗೆ ಬಂದಿರತಕ್ಕಂಥ ಪ್ರಶ್ನೆ. ಅನುಕ್ರಮವಾಗಿ 5ನೇ ಪ್ರಶ್ನೆ ತಗೊಳ್ರಿ. ಬಹುಲಕದ ಮೇಲೆ ಹೇಳಿಕೆ ಹೇಳ್ತೀನಿ, ಬರ್ಕೊಡ್ರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಿಂದ ಸಪ್ಲೈ ಎಷ್ಟದು? ಕಂಪಾಸ್ ಬಾಕ್ಸ್ದು ಏನು ಕೆಲಸ ಇಲ್ಲಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಿಂದ ರೂಢಿ ಬೆಲೆ ಕಂಡುಹಿಡಿಯಿರಿ. ರೂಢಿ ಬೆಲೆ ಕಂಡುಹಿಡಿಯಿರಿ. ವರ್ಗಾಂತರ, ಆಮೇಲೆ ಏನದ ಆವೃತ್ತಿ ಅದ. 2 ಕಾಲಮ್ ಕೊಟ್ಟಿದ್ದಾರೆ. 0 to 10, 10 to 20, 20 to 30, 30 to 40, 40 to 50, 7, 9, 15, 11, 8. ಬರೀ ಇದು ಪ್ರಶ್ನೆ. ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಪ್ರಶ್ನೆ ಬರೆದು ಮುಗಿಸ್ರಿ, ಪರಿಹಾರಕ್ಕೆ ಹೋಗೋಣ. ಇದನ್ನು ಪ್ರಶ್ನೆಯನ್ನು ಬರೆದಾದ್ಮೇಲೆ ಪರಿಹಾರ ಭಾಗದೊಳಗೆ ಮತ್ತೆ 2 ಕಾಲಮ್ ಹೊಳ್ಳಿ ಬರೀರಿ. ಆಮೇಲೆ ಕೆಲಸ ಐತಿ ಇಲ್ಲಿ. ಪರಿಹಾರ ಅನ್ರಿ ಕೆಳಗಡೆ ಮತ್ತು ವರ್ಗಾಂತರ ಮತ್ತು ಆವೃತ್ತಿ 2 ಕಾಲಮ್ಸನ್ನು ಹೊಳ್ಳಿ ಬರ್ರಿ. 1 ನಿಮಿಷ ಟೈಮ್ ಕೊಡ್ತೇನೆ. ಸರಿ, ಪರಿಹಾರಕ್ಕೆ ಸಾಗೋಣ. ಪರಿಹಾರದ ಭಾಗದೊಳಗೆ ಮತ್ತೊಂದು ಸಲ ಏನು ಮಾಡ್ಬೇಕು, ಇದನ್ನು ಬರಿಬೇಕು. ಪ್ರಶ್ನೆ ಒಳಗೆ ಉತ್ತರ ಬರೆಯಕ್ಕೆ ಹೋಗ್ಬೇಡ್ರಿ. ಬರೆದ್ರ 2 ಕಾಲಮ್ ಹೊಳೆ ಬರೆದ್ರಿ. ಪರಿಹಾರ ಅಂದರೆ ನಾವು ಬಹುಲಕ ಕಂಡುಹಿಡಬೇಕಾಗಿದೆ. ಬಹುಲಕಕ್ಕೆ ಸೂತ್ರ ಬರ್ಕೊಳ್ಳೋಣ. ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಇದು ನಮಗೆ ಬಹುಲಕ ಕಂಡುಹಿಡಲಿಕ್ಕೆ ಇರತಕ್ಕಂಥ ಸೂತ್ರ. ಇಲ್ಲಿ ಬರ್ತಕ್ಕಂಥ ಸಂಕೇತಗಳು ಕೂಡ ಏನಂತ ತಮಗೆಲ್ಲ ಗೊತ್ತಿಗೆ, ಮತ್ತು ಅದನ್ನು ಭಾಳ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿ F0, F1, F2 ಹೆಂಗೆ ಗೊತ್ತು ಹಿಡ್ಕೊಳ್ಳೋದಾ, ಎಲ್ಲಿ ಹೆಂಗೆ ಗೊತ್ತು ಹಿಡ್ಕೊಳ್ಳೋದಾ ಅನ್ನೋದಕ್ಕೆ ಮುಂದಿಂದ ಫಾಲೋ ಮಾಡಬೇಕಿಷ್ಟ. ಬರ್ದಲ್ಲ, ಆವೃತ್ತಿಯೊಳಗೆ ಅತಿ ಹೆಚ್ಚಿನ ಬೆಲೆ ಎಲ್ಲಿದೆ? 15 ಅದ. 15 ಆವೃತ್ತಿ ಹೊಂದಿರತಕ್ಕಂಥ ವರ್ಗಾಂತರ ಯಾವುದು? 20 ರಿಂದ 20. ಇದನ್ನು ಮಾರ್ಕ್ ಮಾಡ್ಕೊರಿ. ಹಿಂಗೆ 20 ರಿಂದ 20 ಹಿಂಗೆ ಮಾರ್ಕ್ ಮಾಡ್ರಿ ಎಲ್ಲರೂ. 15ಕ್ಕೆ ಯಾಕೆ ಹೋದಿವಿ ಅಂತ ಗೊತ್ತಾಯ್ತಲ್ಲ. ಅತಿ ಹೆಚ್ಚು ಬೆಲೆ ಆವೃತ್ತಿ ಒಳಗೆ ನೋಡಬೇಕು. ಅತಿ ಹೆಚ್ಚಿನ ಬೆಲೆ ಎಲ್ಲೈತೆ ನೋಡಬೇಕು. ಮಾರ್ಕ್ ಮಾಡಿದ್ರಿ. ಇದು ನಂಗೆ ಅಡ್ಡು ಗೆರೆ ಹೊಡೆದ್ರಿ. ಈ ಗೆರೆ ಏನು ಹೊಡೆದಲ್ಲ, ಇದ್ರ ಮೇಲಿಂದ ಸ್ಟಾರ್ಟ್ ಮಾಡ್ಬೇಕು. F0, F1, F2 ಅಂತ ಬರ್ಕೋಬೇಕು. F0, F1, F2 ಬೆಲೆ ಸಿಕ್ಕು. ಅದ್ರ ಬಾಜುಕದಲ್ಲ ಅವು ಬೆಲೆ ಸಿಕ್ಬಿಡ್ತಾವೆ. ಆಮೇಲೆ 25 ಲೈನ್ ಈ ಕಡೆ ಅದ ಲೈನ್ದಾಗ F1 ಲೈನ್ದಾಗ ಈ ಕಡೆ ಬ್ಯಾಕ್ ಬರ್ರಿ. ಇದು ಎಲ್ಲಿ ನಿಮಗೆ ಬೆಲೆ. ಆಮೇಲೆ 0 to 10 ಅಂದರೆ ಗಾತ್ರ ಎಷ್ಟು ಆತ? ಚಿಕ್ಕೋಟೆ ಎಷ್ಟು ಆಕತಿ? 10 ಆಕತಿ. ಇಲ್ಲಿ ವ್ಯತ್ಯಾಸ. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಬೆಲೆಗಳು ನಿಮ್ಗೆ ಪರಿಚಯ ಅದು ಗೊತ್ತಾಯ್ತು. ಇಷ್ಟ ಆಯ್ತು, ಭಾಳ ಈಸಿ ಐತಿ. ಸರಿ, ಈಗ ಬೆಲೆ ತುಂಬೋರು. ಸೂತ್ರ ಬರ್ದಿರಿ ಎಲ್ಲರೂ. ಇದ್ರೊಳಗೆ ಬೆಲೆ ತುಂಬ್ರಿ. ಎಲ್ ಬೆಲೆ ಹಾಕ್ರಿ. ಎಷ್ಟಿದೆ ನೋಡ್ರಿ. ಎಲ್ ಬೆಲೆ 20 ಪ್ಲಸ್ F1 ಮೈನಸ್ F0. F1 ಅಂದರೆ ಎಷ್ಟೈತಿ? 15 ಅದ. F0 ಅಂದರೆ 9 ಅದ. 15 ಮೈನಸ್ 9 ಮತ್ತು ಹೇಳಿದ್ರು ಸಪ್ಳ ಮಾಡತ್ತೀರಿ ನೋಡ್ರಿ. 2 into 15 ಆಗಬಾರ್ದು ಅಷ್ಟು ಸಪ್ಳ. ಮೈನಸ್ F0 ಅದ ಬೆಲೆ ಎಷ್ಟು? 9 ಇದೆ. ಮೈನಸ್ F2 ಬೆಲೆ ಎಷ್ಟಿದೆ? 11 ಇದೆ. ಇಂಟು H ಗಾತ್ರ ಎಷ್ಟಿದೆ? ವರ್ಗಾಂತರದ ಗಾತ್ರ ಎಷ್ಟಿದೆ? 10 ಇದೆ. ಇದ್ರ ವ್ಯತ್ಯಾಸ ತೆಗೆದು ಯಾವುದೇ ವರ್ಗಾಂತರದ ವ್ಯತ್ಯಾಸ ನೋಡ್ರಲ್ಲ, ಎಷ್ಟು ಕಂಡು ಬರ್ತದೆ ನಮ್ಗೆ? 10 ಕಂಡು ಬರ್ತದೆ. ಇನ್ನು ಇದನ್ನು ಸುಲಭೀಕರಣ ಮಾಡಿದರೆ ನಿಮ್ಗೆ ಬಹುಲಕ ಸಿಕ್ಬಿಡ್ತದೆ. 20 ಹಂಗೆ ಇಡೋಣ. 15ರಾಗ 9 ಕಳೀರಿ. ಎಷ್ಟು ಬಂತು? 6. 15 ಎರಡಲೆ 30. ಇವೆರಡು ಚಿನ್ನ ಒಂದೇ ಇರೋದ್ರಿಂದ ಕೂಡಿಸ್ತೀರಿ. 11 ಮತ್ತು 9 ಕೂಡಿಸ್ತೀರಿ. ಎಷ್ಟು ಬಂತು? 20 ಬಂತು. ಮೈನಸ್ 20 ಬರೀರಿ. ಇಂಟು 10. 20 ಹಂಗೆ ಇರಲ್ಲ. ಪ್ಲಸ್ 6 ಬಾಗ್ಲೆ 30ರಾಗ 20 ಹೋದ್ರೆ 10 ಗುಂಡ್ಲೆ 10. 10 ಕ್ಯಾನ್ಸಲ್ ಆಯಿತು. 20 ಪ್ಲಸ್ 6 ಅಂದರೆ ಎಷ್ಟಾಯ್ತು ನೋಡ್ರಿ? 26. ಆದ್ದರಿಂದ ಬಹುಲಕ, ಈ ಒಂದು ಪ್ರಶ್ನೆಗೆ ಬಹುಲಕ ಬೆಲೆ ಎಷ್ಟು ಅಂತಂದರೆ 26 ಅಂತಕ್ಕಂಥ ನಮಗೆ ತಿಳಿದು ಬರ್ತದೆ. ಸರಿ, ಇನ್ನೊಂದು ಪ್ರಶ್ನೆ ಸಂಖ್ಯೆ 6 ಅಂತ ಬರ್ರಿ ಅನುಕ್ರಮವಾಗಿ. ಬಹುಲಕ ಕಂಡುಹಿಡಿಯಿರಿ. ಇಷ್ಟ ಬರ್ರಿ. ವರ್ಗಾಂತರ ಮತ್ತು ಆವೃತ್ತಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಡಲಾಗಿದೆ. ಇಲ್ಲೂ ಕೂಡ ಅವೇ ವರ್ಗಾಂತರ ಇದೆ. ಹಿಂದಿನ ಒಂದು ಪ್ರಶ್ನೆಯಲ್ಲಿ ಬಂದಿರತಕ್ಕಂಥ ವರ್ಗಾಂತರನ 10 ಗಾತ್ರ ಇದೆ. 0 to 10, 10 to 20,
20 to 30, 30 to 40, ಆಮೇಲೆ 40 to 50. ಆವೃತ್ತಿಯ ಬೆಲೆಗಳು ಮಾತ್ರ ಬೇರೆ ಇದೆ. 6, 9, 15, 9, 1. 6, 9, 15, 9, 1. ಇದು ನಮಗೆ ಕೊಟ್ಟಿರ್ತಕ್ಕಂಥ ಸಮಸ್ಯೆ. ಪರಿಹಾರದ ಭಾಗ ಇದ್ರ ಕೆಳಗಡೆ ಏನು ಮಾಡಬೇಕು, ಇದನ್ನು ಬರೆದಾದ ನಂತರ ಪರಿಹಾರ ಅನ್ಬೇಕು, ಅಲ್ಲಿ ಮತ್ತೊಮ್ಮೆ ಹೊಳೆ ಬರಿಬೇಕು. ಅದನ್ನು ಪರಿಹಾರ ಅಂದು ಅಲ್ಲೇ ಇನ್ನೊಂದು ಸಲ ಇವೆರಡೂ ಕಾಲಮ್ಸನ್ನು ಬರೀರಿ, ವರ್ಗಾಂತರನೂ ಬರೀರಿ ಮತ್ತು ಆವೃತ್ತಿಯನ್ನು ಕೂಡ ಬರೀರಿ. 1 ನಿಮಿಷ ಕಾಲಾವಧಿ ಕೊಡ್ತೀನಿ, ನೀವು ಪಟ್ ಪಟ್ ಬರಿಬೇಕು ನೋಡೋಣ. ಬರಿತಾ ಇದ್ರಿಲ್ಲ ಹಿಂದಿದ್ದವರಲ್ಲಿ? ಬರೆಯತ್ರಿ? ನೋಟ್ ಮಾಡ್ಕೊಡ್ರಿ ಬೇಗ. ವರ್ಗಾಂತರ ಬರ್ದಾಯ್ತಾ? ಆಮೇಲೆ ಆವೃತ್ತಿ ಬರಿಬೇಕು. ಸರಿ, ಇನ್ಮೇಲೆ ಪರಿಹಾರಕ್ಕೆ ಸಾಗೋಣ ನೋಡ್ರಿ. ಬರೋದ್ರಲ್ಲ? ಸರಿ, ಈ ಆವೃತ್ತಿಯ ಬೆಲೆಗಳನ್ನು ಗಮನಿಸ್ತಾ ಬಂದರೆ 6, 9, 15, 9, 1 ಅತಿ ಹೆಚ್ಚಿನ ಬೆಲೆ ಎಲ್ಲಿದೆ? 15. ಇದು ಹೊಂದಿರತಕ್ಕಂಥ ವರ್ಗಾಂತರ 20 ರಿಂದ 30. ಇದನ್ನು ಮಾರ್ಕ್ ಮಾಡ್ಕೊರಿ ಇಲ್ಲಿ ಸರಿಯಾಗಿ. 20 to 30 ಹಿಂಗೆ ಲೈನ್ ನೋಡಿ, ಮಾರ್ಕ್ ಮಾಡ್ಕೊಂಬಿಡ್ರಿ ನೀಟಾಗಿ. ಅದನ್ನ ಹೈಲೈಟ್ ಮಾಡ್ಕೋರಿ ಒಟ್ಟಿನಾಗ. ಈಗಾಗಲೇ ನೀವು ಬಾಕ್ಸ್ ಹಾಕಿದ್ರೆ ಅಲ್ಲಿ ಮೇಲೆ ರೆಡಿಂಗ್ ಕ್ಲೇ ಅಥವಾ ಹಿಂಗೆ ಒಟ್ಟಿನ ಹೈಲೈಟ್ ಮಾಡ್ಕೊರಿ. ಮ್ಯಾಲಿಂದ ಚಾಲು ಮಾಡ್ಬೇಕು. F0, F1, F2, F0, F1, F2. ಆಮೇಲೆ ಇದು ನಿಮ್ಗೆ ಕೆಳಮಿತಿ ಇದೆ ಎಲ್. ಆಮೇಲೆ ಗಾತ್ರ ಇಲ್ಲಿ ಕೂಡ ಎಷ್ಟದ? 10 ಅದ. ಬಹುಲಕ ಅನ್ರಿ ಸೂತ್ರ ಬರ್ರಿ. ಬಹುಲಕ ಇಕ್ಕೊಳ್ರಿ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಬಹುಲಕಕ್ಕೆ ಸೂತ್ರ ಬರ್ತೀವಿ. ಬರೆದ್ರ ಸೂತ್ರವನ್ನು? ಸರಿ, ಈಕ್ವಲ್ ಟು L ಪ್ಲಸ್ L ಎಷ್ಟಪ್ಪ ಅಂದ್ರೆ ಕೆಳಮಿತಿ ಎಷ್ಟೈತಿ? 20 ಅದ. ಪ್ಲಸ್ F1 ಬೆಲೆ 15 ಮೈನಸ್ 9 ಬಾಗ್ಲೆ 2 ಇಂಟು F1. 2 ಇಂಟು F1 ಬೆಲೆ ಎಷ್ಟು? 15 ಮೈನಸ್ F0 9 ಮೈನಸ್ F2 ಕೂಡ ಎಷ್ಟದ? 9 ಅದ. ಬೆಲೆ ಹಾಕ್ರಿ. ಗಾತ್ರ 10 ಬರುತ್ತೆ. 10 ಗಾತ್ರ ಯಾಕಂತ ಗೊತ್ತಾಯ್ತಲ್ಲ? ಇದ್ರ ವ್ಯತ್ಯಾಸ ನೋಡಬೇಕು. 0, 10 ವ್ಯತ್ಯಾಸ, 10, 20 ವ್ಯತ್ಯಾಸ ಎಷ್ಟಿದೆ? 10 ಇದೆ. ಗಾತ್ರ 10 ಆಗ 10 ಪ್ರಾಪ್ತಾಂಕಗಳನ್ನು ಅಲ್ಲಿ ತೊಗೊಳ್ಳಾಗಿದೆ. 20, 20 ಹೆಂಗಿದ್ದಂಗೆ ಬರೀರಿ. 15ರಾಗ 9 ಕಳೀರಿ, 6 ಬರುತ್ತೆ. 15 ಎರಡಲೆ 30, 9, 9 ಚಿನ್ನ 1 ಅದಾವ, 18 ಇಂಟು ಎಷ್ಟಪ್ಪ ಅಂದ್ರೆ ನಮಗೆ 10. 20 ಹೆಂಗಿದ್ದಂಗೆ ಬರೀರಿ ಪ್ಲಸ್ 6 ಹಾಗೆ ಇರಲಿ. 30ರಾಗ 18 ಹೋದ್ರೆ 12 ಗುಂಡ್ಲೆ ಎಷ್ಟು? 10. 6 1 6 2 20 ಹಂಗೆ ಇರಲಿ. 2 1 2 5 ಉಳಿತೆಷ್ಟು ನಮ್ಗೆ? 5 ಉಳಿತು. 25 ಆಯಿತು. ಪರಿಹಾರ ಎಷ್ಟು? ಬಹುಲಕ ಇಕ್ಕೊಳ್ರಿ ಎಷ್ಟು? 25 ಅಂತಕ್ಕಂಥದ್ದು ತಿಳಿದು ಬರ್ತದೆ. ಸೂತ್ರ ಗಟ್ಟಿಯಾಗಿ ನೆನ್ಪಿಟ್ಕೋಬೇಕು ನೋಡ್ರಿ. ಮುಂದಿನ ಪ್ರಶ್ನೆ ಬರ್ರಿ. ಅನುಕ್ರಮವಾಗಿ ಬಹುಲಕದ ಮೇಲೆ 6ನೇ ಸಮಸ್ಯೆ ಇದು, ಇಲ್ಲ 7ನೇ ಸಮಸ್ಯೆ ಬರೀರಿ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯಿರಿ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಡಲಾಗಿದೆ. ಈ ರೀತಿಯಾಗಿ ಅಡ್ಲಾಗಿ ಕೊಟ್ಟಿದ್ದಾರೆ, ಹಿಂಗೆ ಬರೀರಿ. 5 to 15, 15 to 25, 25 to 35, 35 to 45, 45 to 55, 55 to 65. ಆವೃತ್ತಿಯ ಬೆಲೆ 6, 11, ಆಮೇಲೆ 21, 23, 14, 6 ಎಷ್ಟಿದೆ? ಈ ಒಂದು ದತ್ತಾಂಶಕ್ಕೆ ನಾವು ಏನೇನು ಕಂಡುಹಿಡಿಬೇಕಾಗೈತೆ? ಬಹುಲಕವನ್ನು ಕಂಡುಹಿಡಿಬೇಕಾಗೈತೆ. ಬಹುಲಕಕ್ಕೆ ಇನ್ನೊಂದು ಶಬ್ದ ಏನು? ರೂಢಿ ಬೆಲೆ ಅಂತಲೂ ಕರೀತಾರೆ. ರೂಢಿ ಬೆಲೆ ಅಂದ್ರೂ ಒಂದ, ಬಹುಲಕ ಅಂದ್ರೂ ಕೂಡ ಒಂದೇ. ಬರೆದ್ರಿ ಈ ದತ್ತಾಂಶಗಳನ್ನು. ಪರಿಹಾರದ ಭಾಗಕ್ಕೆ ಹೋಗ್ಬೇಕು, ಹಿಂಗೆ ಕಂಬ ಸಾಲಿನಾಗ ಬರ್ಕೋಬೇಕು. ಅದು ಅನುಕೂಲ ಆಗ್ತದೆ ಸ್ವಲ್ಪ. ಅದಕ್ಕೆ ಇನ್ನೊಂದು ಸಲ ಬರೀ
ನೋಡ್ರಿ ನಾ ಪರಿಹಾರಕ್ಕೆ ಸಾಗ್ತಾ ಇದ್ದೀನಿ. ಪರಿಹಾರ ಅಥವಾ ಸೊಲ್ಯೂಷನ್, ವರ್ಗಾಂತರ ಮತ್ತು ಆವೃತ್ತಿಯನ್ನು ಬರ್ಕೊಳ್ಳೋಣ. 5ರಿಂದ 15 ಮೊದಲನೇ ವರ್ಗಾಂತರ ಕರೆಕ್ಟ್ ಐತಲ್ಲ ನಾ ಬರೆದಿದ್ದು. 15ರಿಂದ 25, ನೆಕ್ಸ್ಟ್ 25ರಿಂದ 35, 35ರಿಂದ 45, 45ರಿಂದ 55, ಕೊನೆ ವರ್ಗಾಂತರ 55ರಿಂದ 65 ಇಷ್ಟದ. ಆಮೇಲೆ ಆವೃತ್ತಿ ಏನು ಬರೀರಿ. ಆವೃತ್ತಿ 6, 11, 21, 6, 11, 21, ಆಮೇಲೆ 23, 14, 6, 23, 14 ಮತ್ತು 6 ಎಷ್ಟಿದೆ. ಪರಿಹಾರದ ಭಾಗದೊಳಗೆ ಈ ರೀತಿ ಕಂಬ ಸಾಲಿನೊಳಗೆ ವರ್ಗಾಂತರದ ಕಾಲಮ್ ಮತ್ತು ಆವೃತ್ತಿ ಕಾಲಮನ್ನು ಬರಿಬೇಕು. ವರ್ಗಾಂತರದ ಕಾಲಮ ಮತ್ತು ಆವೃತ್ತಿಯ ಕಾಲಮ್ ಎರಡನ್ನೂ ಕೂಡ ಬರಿಬೇಕು. ಬರೆದ್ರಿ. ಇಲ್ಲಿ ಅತಿ ಹೆಚ್ಚಿನ ಬೆಲೆ ಎಲ್ಲೈತೆ ನೋಡ್ರಿ, 23. 23 ಇದನ್ನು ಬಿಟ್ಟರೆ ಯಾವುದಿಲ್ಲಲ್ಲ, ಅದಕ್ಕೆ ಆ ವರ್ಗಾಂತರ 35ರಿಂದ 45 ಮಾರ್ಕ್ ಮಾಡ್ಕೊರಿ. F0, F1, F2 ಆಮೇಲೆ L. H 5ರಿಂದ 15 ಡಿಫ್ರೆನ್ಸ್ ಎಷ್ಟು ಬಂತು? 10. ಅಂದರೆ ಹೆಚ್ಚಿದ ಬೆಲೆ ಎಷ್ಟು ಹೆಚ್ಚಿದ ಬೆಲೆ 10. ಗಾತ್ರ ಎಷ್ಟಿದೆ, ವರ್ಗಾಂತರದ ಗಾತ್ರ ಎಷ್ಟಿದೆ? 10 ಅಂತಕ್ಕಂಥದ್ದು ನಮ್ಗೆ ಕಂಡು ಬರ್ತದೆ. ಸರಿ, ಬಹುಲಕ ಈಕ್ವಲ್ ಟು ಬರೀ. ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಬಹುಲಕ ಕಂಡುಹಿಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೂತ್ರವನ್ನು ಬರೆದಿದ್ದೀವಿ. ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸೋಣ. ಸೂತ್ರ ಎಲ್ಲರೂ ಬರೆದ್ರಿ? ನನ್ನ ಜೊತೆ ಬಿಡಿಸ್ತಾ ಸಾಗಬೇಕು ನೀವು. ಹಿಂದೆ ಉಳಿದಾಗಲಿ ಮುಂದೆ ಓಡೋದಾಗಲಿ ಮಾಡಬಾರ್ದು. ಮುಂದೆ ಓಡಬಾರ್ದು, ಹಿಂದೆ ಉಳಿಬಾರ್ದು. ಬರೆದ್ರಾ? ಸರಿ, L ಬೆಲೆ 35 ಇದೆ. 35 ಆದೇಶಿಸ್ರಿ. F1 ಬೆಲೆ 23 ಅದ. F0 ಬೆಲೆ F1 23, F0 ಬೆಲೆ 21 ಅದ. ಡಿವೈಡೆಡ್ ಬೈ 2 ಇಂಟು F1 ಇದೆ 23 ತೊಗೋಬೇಕು, ಮೈನಸ್ F0 ಇದೆ 21. ಇನ್ನು F2 ಎಷ್ಟು ನೋಡ್ರಿ? F2 14 ಇದೆ. 14 ಹಾಕ್ರಿ. ಇಂಟು ಗಾತ್ರ 10 ಇದೆ. ಗಾತ್ರ 10 ಇದೆ. ಬೆಲೆಗಳನ್ನು ಆದೇಶಿಸೋದು ನೆಕ್ಸ್ಟ್ ಸ್ಟೆಪ್. ಫಾರ್ಮುಲಾ ಬರ್ಕೊಂಡ ನಂತರ ಬೆಲೆಗಳನ್ನು ಆದೇಶಿಸಿದ್ವಿ. ಸುಲಭೀಕರಣ ಮಾಡೋಣ. 3500 23ದಾಗ 21 ಹೋದ್ರೆ, 3ರಾಗ 1 ಹೋದ್ರೆ 2, 2ರಾಗ 2 ಹೋದ್ರೆ 0. ಅಂದರೆ ಇದು 22 ಅಲ್ಲ, ಬರೀ 2 ಇಟ್ಕೊಳ್ಳೋಣ. ಡಿವೈಡೆಡ್ ಬಾ 23 2 46. ಇವೆರಡು ಚಿಹ್ನೆ ಒಂದೇ ಅದಾವೆ. 20 1 10, 10 4 1 5, 35. ಗಾತ್ರ 10 ಇದೆ. ಇಂಟು 10 ಬರೀ. ಸರಿ, 35 ಹಾಗೆ ಇರಲಿ. 2 ಬಾಗ್ಲೆ 46ದಾಗ 35 ಕಳೀರಿ 11. ಇಂಟು ಎಷ್ಟು? 10. 12 20. 12 20. 20ಕ್ಕೆ 11 ಭಾಗಿಸ್ರಿ. 35 ಹಂಗೆ ಇರಲಿ. ಪ್ಲಸ್ 11 1 11. 1 ಪಾಯಿಂಟ್ ಕೊಡ್ತೀರಿ. 90 ಆಯ್ತು. 11 8 88. 2 ಉಳಿತು. 11 1 ಮತ್ತು 11. 20 ಆತಂದ್ರೆ ಮತ್ತು 11 1 ಹಚ್ಕೋಬೇಕಲ್ಲ. 2 ಹೆಚ್ಚಾಗ್ತೈತೆ. ಹಂಗೆ ಮುಂದುವರಿತೈತೆ. ಅದ 2 ದಶಮಾಂಶ ಸಾಕು. 35ಕ್ಕೆ 1 ಕೊಡಿಸ್ರಿ. 36 ಆತ್ಲೆ 36.81. ಇದು ನಮಗೆ ಬೇಕಾಗಿರ್ತಕ್ಕಂಥ ಬಹುಲಕ 36.81. ಪ್ರಶ್ನೆ ಸಂಖ್ಯೆ 8 ಬರೀರಿ. 8ನೇ ಪ್ರಶ್ನೆ ಸ್ವಲ್ಪ ಡಿಟೇಲ್ಡ್ ಐತಿ. ಪ್ರಾಬ್ಲಮ್ ಬರ್ಕೋರಿ ಹೇಳ್ತೀನಿ. ಕೊಟ್ಟಿರುವ ದತ್ತಾಂಶವು, ಪ್ರಶ್ನೆ ಬರಿಬೇಕು. ಕೊಟ್ಟಿರುವ ದತ್ತಾಂಶವು 225 ವಿದ್ಯುತ್ ಉಪಕರಣಗಳ 225 ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನು ನೀಡುತ್ತದೆ. ಮುಂದೆ ಬರೀರಿ. ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನು ನೀಡುತ್ತದೆ. ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನು ನೀಡುತ್ತದೆ. ಬಿಡಿ ಭಾಗಗಳ ಬಾಳಿಕೆಯ ಮಾಹಿತಿಯನ್ನು ನೀಡುತ್ತದೆ. ಬರಿತಾ ಇದ್ರಲ್ಲ ಎಲ್ಲರೂ ಪ್ರಾಮಾಣಿಕವಾಗಿ? ಪೂರ್ಣವಿರಾಮ. ಬಾಳಿಕೆಗಳ ಬಹುಲಕ ಕಂಡುಹಿಡಿಯಿರಿ. ಬಾಳಿಕೆಗಳ ಬಹುಲಕ ಕಂಡುಹಿಡಿಯಿರಿ.
ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಕಾಲಮ್ ರೋ ಮಾಡಿ. ಬಾಳಿಕೆ ಗಂಟೆ ಒಳಗದ, ಆಮೇಲೆ ಆವೃತ್ತಿ ಕೊಟ್ಟಿದ್ದಾರೆ ಅದಕ್ಕೆ ಅಡ್ಡ ಸಾಲಿನೊಳಗೆ 0 to 20, 20 to 40 ಇದನ್ನ ಬರೀರಿ. ಹೆಂಗಿದ್ದಂಗೆ ಅಡ್ಡ ಸಾಲಿನಾಗ ಬರೀರಿ. 40 to 60, 60 to 80, ಆಮೇಲೆ 80 to 100, 100 to 120, 100 to 120, 10, 35, 52, 61, 38, 29 ಇಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಈ ದತ್ತಾಂಶಕ್ಕೆ ಸಂಬಂಧಪಟ್ಟಾಗ ಬಹುಲಕ ಕಂಡುಹಿಡಿಬೇಕಾಗಿದೆ. 0 to 20 hours ವರ್ಕ್ ಮಾಡ್ತಕ್ಕಂಥ ವಿದ್ಯುತ್ ಉಪಕರಣ ಯಾವುದೋ ಒಂದು ಭಾಗ ಇದೆ, ಅದು 10 ಅದಾವ ಅಂತವ. 20 ರಿಂದ 40 ಗಂಟೆ ಕೆಲಸ ಮಾಡೋಂಥವು 35 ಅದಾವ. 40 ರಿಂದ 60 ಮಾಡೋ 52 ಅದಾವ. ಹಿಂಗೆ 100 ರಿಂದ 120 ಗಂಟೆ ಬಾಳಿಕೆ ಬರ್ತಕ್ಕಂಥ ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಸಂಖ್ಯೆ ಎಷ್ಟೈತೆ ಅಂದರೆ 29 ಐತೆ. ಈ ದತ್ತಾಂಶಕ್ಕೆ ನಾವು ಬಹುಲಕವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ. ಸಾಗೋಣ ಲೆಕ್ಕಾಚಾರಕ್ಕೆ. ಸೊ ಇದಕ್ಕೆ ನೀವೇನು ಮಾಡಬೇಕು, ಕಾಲಮ್ 2 ಹಾಕೋಬೇಕು. ಹಿಂಗೆ ವರ್ಟಿಕಲಿ ಬರ್ಕೋರಿ, ಕಮ್ ಸಾಲಿನಾಗ ಬರೆದು ಬಿಡೋಣ. ಇದು ನಿಮಗೆ ಪ್ರಿಪರೇಟರಿ 2019 ಪ್ರಿಪರೇಟರಿ 2019ಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಇಲ್ಲೇ ಬಾಳಿಕೆ ಏನ್ರಿ ಅಥವಾ ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಇದು. ಆಮೇಲೆ ಅದಕ್ಕೆ ಆವೃತ್ತಿಯನ್ನು ಕೊಡಲಾಗಿದೆ. 0 to 20, 20 to 40, 40 to 60, 60 to 80, 80 to 100, 100 to 120 ಇವು ಕೊಟ್ಟಿರ್ತಕ್ಕಂಥ ವರ್ಗಾಂತರಗಳು. ಕಂಸಾಲ್ನಾಗ ಬರಿಬೇಕು. ಆವೃತ್ತಿಯ ಬೆಲೆ 1035, 1035, 52, 61, ಆಮೇಲೆ 38, 29 ಇಷ್ಟಿದೆ. ಬೇಗ ಬೇಗ ಬರಿಬೇಕು. ಕಂಬ ಸಾಲಿನಲ್ಲಿ ಈ ದತ್ತಾಂಶವನ್ನು ಬರೀರಿ. ಇದು ನಮಗೆ ಆವೃತ್ತಿ ಎಫ್, ಇದು ಕ್ಲಾಸ್ ಇಂಟರ್ವಲ್ ವರ್ಗಾಂತರ. ಬರೆದ್ರಿ ಕ್ವಿಕ್ಲಿ. ಇನ್ನೂ ಕೆಲವ್ರು ಬರೆಯಾಕತ್ತೀರಿ ನೋಡಿ, ಬೇಗ ಬರೀರಿ. ಸ್ವಲ್ಪ ಆ್ಯಕ್ಟಿವ್ ಆಗ್ರಿ, ರಿವಿಷನ್ ಐತ್ಲ ಇದೆಲ್ಲ. ಸರಿ, ಬಹುಲಕಕ್ಕೆ ಸೂತ್ರ ಬರೋಣ. ಬಹುಲಕ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಬರ್ರಿ. ಅತಿ ಹೆಚ್ಚಿನ ಬೆಲೆ ಯಾವುದು ಇದ್ರಾಗ? 61 ಅಲ್ಲ? ಸರಿ, ಅದನ್ನು ಮಾರ್ಕ್ ಮಾಡ್ಕೊರಿ. F0, F1, F2 ಬೇರೆ ಬರ್ಕೊರಿ. ಇದು ನಿಮಗೆ L ಆಗ್ತದೆ. ಎಷ್ಟು ಮಾರ್ಕ್ ಮಾಡ್ಕೊರಿ, ಪಟ್ ಪಟ್ ಬರೀರಿ. F0, F1, F2, F0, F1, F2, L. ಗಾತ್ರ ಎಷ್ಟು? 20 ಅನ್ನೋದು ಗೊತ್ತಾಗತ್ತಲ್ಲ. H ಇಸ್ ಈಕ್ವಲ್ ಟು ಎಷ್ಟು? 20. ಸರಿ, ಕೆಳ ಮಿತಿ 60 ಅದ, 60 ಹಾಕ್ರಿ. F1 ಮೈನಸ್ F0, F1 61 ಮೈನಸ್ F0 52 ಡಿವೈಡೆಡ್ ಬೈ 2 ಇಂಟು 61 ಮೈನಸ್ 52 ಮೈನಸ್ F2 ಎಷ್ಟಿದೆ? 38 ಇದೆ. 38 ಹಾಕ್ರಿ. ಇಂಟು ಗಾತ್ರ ಎಷ್ಟು ಬೇರೆ ಅವರು? 20 ಗಾತ್ರದ ಇಂಟು 20 ಬೆಲೆ ಆದೇಶಿಸ್ರಿ. ತುಂಬಿದ್ರಿ ಬೆಲೆಗಳನ್ನು ಆದೇಶಿಸಿದ್ರ ಯಾವ, ಎಲ್ಲಿ, ಯಾಕೆ, ಹೇಗೆ ಬರಾಕತ್ತವ ಅನ್ನೋದು ಅರ್ಥ ಆಯಿತು. ಪ್ರತಿಯೊಂದಕ್ಕೂ ವಿಚಾರ ಮಾಡಿ ಬರಿಬೇಕು. ಯಾಂತ್ರಿಕವಾಗಿ ಬರೀತಕ್ಕಂಥ ರೂಢಿಯನ್ನು ಇಟ್ಕೋಬೇಡ್ರಿ. ಇಲ್ಲಿ ಯಾಕೆ ಈ ಬೆಲೆ ಬಂತು ಅನ್ನೋದು ನೀವು ಸ್ವಲ್ಪ ವಿಚಾರ ಮಾಡಕತ್ತಿರ ಸಾಕ್ಲಾಕೆ ಬರ್ತದೆ. 60 ಪ್ಲಸ್ 61 ಮೈನಸ್ 52 9 ಡಿವೈಡೆಡ್ ಬೈ 61 2 122. ಇವೆರಡು ಚಿನ್ನ ಒಂದಾದವು ಕೂಡಿಸ್ರಿ. 50 30 80 80 1 10 90 ನೋಡ್ರಿ. ನಾ ತೆಗೆದು ಡಿಫ್ರೆನ್ಸ್ ಕರೆಕ್ಟ್ ಐತಿಲ್ಲ ನೋಡ್ರಿ. 90 ಸರಿ ಐತಿ. ಸರಿ, 60 65 60 ಪ್ಲಸ್ 9 ಬಾಗ್ಲೆ 122 90 ಕಳೆದ್ರ 32 ಇಂಟು 20 4 ಹೊಡಿತೀರಿ ಕಟ್ತಾ. 4 8 32, 4 5 20 ಕರೆಕ್ಟ್ ಐತಿ. 4 8 32, 4 5 20. ಇನ್ನು ಡೈರೆಕ್ಟ್ ಭಾಗ ಹೋಗೋದಿಲ್ಲ. 9 5 45. 60 ಪ್ಲಸ್ 45 ಡಿವೈಡೆಡ್ ಬೈ 8. 60 ಪ್ಲಸ್ 45 ಡಿವೈಡೆಡ್ ಬೈ 8 ಈಕ್ವಲ್ ಟು 60 ಹಂಗೆ ಇರಲಿ. ಪ್ಲಸ್ ಬಾಕ್ಸ್ ಕೊಡೋಣ. ಇದನ್ನ 8 5 40 ಪಾಯಿಂಟ್ ಕೊಡೋಣ. 45 ಐತೆ.
45 ಐತದ 50 ಆತಿಲ್ಲ. 8 ಆರ್ಲೆ 48, 2 ಉಳಿತು. 8 2 16, 3 4 ಉಳಿತು. 8 5 40 ಅಂದ್ರೆ 65.625. ಇದು ನಮಗೆ ಬೇಕಾಗಿರ್ತಕ್ಕಂಥ ಬಹುಲಕ. ಇವೆಲ್ಲ ಪ್ರಶ್ನೆಗಳು ನಿಮಗೆ ಬಹುಲಕದ ಮೇಲೆ 3 ಅಂಕಕ್ಕೆ ಬರ್ತವೆ ವಾರ್ಷಿಕ ಪರೀಕ್ಷೆಗೆ. ಬಹುಲಕ ಅಥವಾ ಮಧ್ಯಾಂಕದ ಮೇಲೆ ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸರಿಯಾಗಿ ಈ ಪ್ರಕಾರದ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದನ್ನು ಮಾಡು.